ಇಡೀ ದೇಶವೇ ಐತಿಹಾಸಿಕ ಕ್ಷಣಕ್ಕೆ ಕಾತುರದಿಂದ ಕಾಯ್ತಾ ಇದೆ. ಬಹಳ ವರ್ಷಗಳ ಕನಸು ನನಸಾಗೋ ಕಾಲ ಸಮೀಪಿಸ್ತಾ ಇದೆ. ಅದುವೇ ಐತಿಹಾಸಿಕ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ. ಶ್ರೀರಾಮನೂರಿಗೂ ಶ್ರೀರಾಮಭಂಟ ಹನುಮನೂರು ಕಿಷ್ಕಿಂಧೆಗೂ ಪೌರಾಣಿಕ ಹಿನ್ನೆಲೆ ಇದೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಒಂದು ಕಡೆಯಾದರೆ ಮತ್ತೊಂದು ಕಡೆ ವಿಜಯನಗರ ಸಾಮ್ರಾಜ್ಯಕ್ಕೂ ಭಗವಾನ್ ಶ್ರೀರಾಮನಿಗೂ ಸಂಬಂಧ ಇದೆ. ರಾಮಾಯಣದಲ್ಲಿ ಬರುವ ಹಾಗೆ ರಾವಣಾಸುರ ಸೀತಾಮಾತೆಯನ್ನ ಅಪಹರಣ ಮಾಡಿಕೊಂಡು ಹೋಗಿದ್ದಾಗ ಸೀತೆಯನ್ನ ಹುಡುಕುತ್ತಾ ಬಂದ ಶ್ರೀರಾಮ ಲಕ್ಷ್ಮಣರಿಬ್ಬರು ಹಂಪಿಗೆ ಆಗಮಿಸಿದ್ರು ಅನ್ನೋ ಪೌರಾಣಿಕ ಹಿನ್ನೆಲೆ ಇದೆ. ಸೀತಾಮಾತೆಯನ್ನ ಹುಡುಕಿಕೊಡಲು ಶ್ರೀರಾಮಭಂಟ ಹನುಮನನ್ನ ಲಂಕೆಗೆ ಕಳುಹಿಸುತ್ತಾನೆ. ಸೀತಾಮಾತೆಯು ಅಶೋಕವನದಲ್ಲಿ ಇರ್ತಾಳೆ ಅಂತ ಸಂದೇಶವನ್ನ ತರ್ತಾನೆ. ವಾನರ ಸೇನೆಯ ಸಹಾಯ ಪಡೆದು ಸೀತಾಮಾತೆಯನ್ನ ಪತ್ತೆ ಹಚ್ಚಲು ಯಶಸ್ವಿಯಾದ ರಾಜ ಸುಗ್ರೀವನಿಗೆ ರಾಮ ಕೊಟ್ಟ ಮಾತಿನಂತೆ ವಾಲಿಯನ್ನ ಸಂಹಾರ ಮಾಡ್ತಾನೆ. ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅದರ ನೆನಪಿಗೆ ಸುಗ್ರೀವ ರಾಜ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆಯ ದೇಗುಲವನ್ನ ನಿರ್ಮಾಣ ಮಾಡುತ್ತಾನೆ. ಅದುವೇ ಇಂದಿನ ಕೋದಂಡರಾಮ ದೇಗುಲ. ಅದು ಹಂಪಿಯ ತುಂಗಭದ್ರಾ ತಟದಲ್ಲಿದೆ. ಈ ಸ್ಥಳ ಒಂದು ಪುಣ್ಯಕ್ಷೇತ್ರ, ಕಿಷ್ಕಿಂಧ ನಗರ, ಕಿಷ್ಕಿಂಧ ಸಾಮ್ರಾಜ್ಯ. ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ಇದು ಕಿಷ್ಕಿಂಧ ಪ್ರದೇಶ. ಕಿಷ್ಕಿಂಧದ ರಾಜರು ವಾಲಿ ಮತ್ತು ಸುಗ್ರೀವರು ವಿಶೇಷವಾಗಿ ಆಂಜನೇಯ ಹುಟ್ಟಿದಂಥ ಸ್ಥಳ ಇದು. ರಾಜ ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ರಾವಣ ವಾಲಿಯನ್ನ ವಧೆ ಮಾಡುತ್ತಾನೆ. ಆ ಬಳಿಕ ರಾಜ್ಯ ಕೊಟ್ಟ ಕಾರಣಕ್ಕೆ ಅವರ ದೇಗುಲ ನಿರ್ಮಾಣ ಮಾಡಲಾಗಿದೆ. ಏಕಶಿಲೆಯಲ್ಲಿ ರಾಜ ಸುಗ್ರೀವ ತಾನೇ ನಿರ್ಮಾಣ ಮಾಡಿದ್ದಾನೆ ಅನ್ನೋ ಪುರಾವೆಗಳು ಹೇಳುತ್ತೆ. ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಕಿಷ್ಕಿಂಧ ನಗರಿಗೆ ಬರ್ತಾರೆ. ಇಲ್ಲಿ ಸಾಕ್ಷಾತ್ ವಾಲಿ, ಸುಗ್ರೀವ, ಹನುಮಾನ್, ಅಂಗದ, ಜಾಂಬವಂತ ಅವರೆಲ್ಲರ ಸಹಾಯದಿಂದ ಇಡೀ ಸೀತೆಯನ್ನು ಸಂಪೂರ್ಣವಾಗಿ ಹುಡುಕುವಂಥ ಪ್ರಾರಂಭ ಇಲ್ಲಿಂದ ಆಗುತ್ತೆ. ಇನ್ನು ಹಂಪಿಯ ತುಂಗಭದ್ರಾ ತಟದಲ್ಲಿ ಸುಗ್ರೀವ ಗುಹೆ ಇದೆ. ಅಲ್ಲೇ ಸೀತೆಯ ಸೆರಗು ಅನ್ನೋ ಕುರುಹು ಕೂಡ ಇದೆ. ರಾಜ ಸುಗ್ರೀವ ವಾಸ ಮಾಡುತ್ತಿದ್ದ ಗುಹೆಯ ಬಳಿಯೇ ಈ ಸೀತೆಯ ಸೆರಗು ಕೂಡ ಇದೆ. ರಾವಣಾಸುರನು ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗುವಾಗ ಸೀತೆಯ ಸೆರಗು ಹಂಪಿಯ ನೆಲಕ್ಕೆ ತಾಗಿತು. ಅದರ ಸೆರಗು ಇಂದಿಗೂ ಬಂಡೆಕಲ್ಲಿನ ಮೇಲೆಗೆ ಆಕೃತಿಯಾಗಿದೆ. ಶ್ರೀರಾಮ ಲಕ್ಷ್ಮಣರು ಸೀತಾಮಾತೆಯನ್ನ ಹುಡುಕುತ್ತಾ ಬಂದಾಗ ಮಳೆಗಾಲದ ಸಮಯದಲ್ಲಿ ಹಂಪಿಯಲ್ಲಿ ಒಂದು ಚಾತುರ್ಮಾಸವನ್ನ ಕಳೆಯುತ್ತಾರೆ. ಸುಮಾರು 4 ತಿಂಗಳು ಹಂಪಿಯಲ್ಲೇ ತಂಗುತ್ತಾರೆ. ಅವರು ತಂಗಿದ ಪ್ರದೇಶವನ್ನ ಎಂದು ಶ್ರೀ ರಘುನಾಥ ಮಾಲ್ಯವಂತ ದೇಗುಲ ಅಂತ ಕರೆಯಲಾಗುತ್ತದೆ. यहाँ पे वर्ल्ड का फर्स्ट टेम्पल है भगवान राम जी का, जो बिना शस्त्र का है, विदाउट धनुष बाण, किन्हीं के पास शस्त्र नहीं है. दूसरा विशेषता इस मंदिर का है कि भगवान राम जी यहाँ पे बैठे हुए हैं. कहीं भी राम जी खड़े रहते हैं, यहाँ पे बैठे हैं. ಒಟ್ಟಾರೆ ಹೇಳುವುದಾದ್ರೆ ಶ್ರೀರಾಮನಿಗೂ ಕಿಷ್ಕಿಂಧೆಗೂ ಪೌರಾಣಿಕ ಹಿನ್ನೆಲೆ ಇದೆ ಅನ್ನೋದು ಹಂಪಿಯ ಈ ಐತಿಹ್ಯಗಳಿಂದ ತಿಳಿದು ಬರ್ತಿದೆ. ಕ್ಯಾಮರಾಮ್ಯಾನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಹಂಪಿ.